ಆತ ಉದ್ಯಮಿ, ಹಣವಂತ ಫ್ಯಾಮಿಲಿಯಿಂದ ಬಂದವ. ತನ್ನಿಷ್ಟದಂತೆ ಪ್ರೀತಿಸಿದ ಯುವತಿಯನ್ನ ಮದುವೆಯಾಗಿದ್ದ. ಆದರೆ ಮದುವೆಯಾಗಿ ಒಂದೇ ತಿಂಗಳಿಗೆ ಹೆಂಡತಿ ಕಾಟಕ್ಕೆ ಸಂಸಾರವೇ ಸರ್ವನಾಶವಾಗಿದೆ. ಮಂಗಳೂರಿನಲ್ಲಿ ನವ ವಿವಾಹಿತನ ಆತ್ಮಹತ್ಯೆಗೆ ಟ್ವಿಸ್ಟ್. 3 ಮದುವೆ, 1 ಕ್ಯಾನ್ಸಲ್, ಪತಿಗೆ ಟಾರ್ಚರ್. ಹೆಂಡತಿ ಕಾಟ, ಒಂದೇ ತಿಂಗಳಿಗೆ ಸಂಸಾರ ಸರ್ವನಾಶ. ಇದು ಯಾವ ಸಿನಿಮಾದ ಕಥೆಯಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿಯಲ್ಲಿ ನಡೆದ ರಿಯಲ್ ಸ್ಟೋರಿ ನೋಡಿ. ಮದುವೆ ಮಾಡಿಕೊಂಡು ಹೀಗೆ ಪೋಸ್ಟ್ ಕೊಡ್ತಿರೋ ಇವನ ಹೆಸರು ಸುದೀಪ್ ರೈ, ಸೌಮ್ಯ ಶೆಟ್ಟಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದ ಸೌಮ್ಯಾಳನ್ನು ನಂಬಿ ಮದುವೆಯಾಗಿದ್ದ ಸುದೀಪ್ ಇವಳ ಕಾಟಕ್ಕೆ ಕೇವಲ ಒಂದೇ ತಿಂಗಳಿಗೆ ಸಾವಿನ ಮನೆ ಕದ ತಟ್ಟಿದ್ದಾನೆ. ಸುದೀಪ್ ತಂದೆ ತಾಯಿಗೆ ಸೌಮ್ಯ ಜೊತೆ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಹೀಗಿದ್ರೂ ಇಬ್ಬರು ಫೆಬ್ರವರಿ 17ರಂದು ಪುತ್ತೂರಿನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಬಳಿಕ ಸುದೀಪ್ನನ್ನ ಸೌಮ್ಯ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಆದರೆ ಮಾರ್ಚ್ 16ರಂದು ತನ್ನ ಮನೆಗೆ ಬಂದ ಸುದೀಪ್ ಪೋಷಕರ ಎದುರು ಸೌಮ್ಯಾಳ ಖಾತೆ ಬಿಚ್ಚಿಟ್ಟಿದ್ದಾನೆ. ಪತ್ನಿ ಹಣ ಒಡವೆ ಕಿತ್ಕೊಂಡಿದ್ದಾಳೆ, ಕಿರುಕುಳ ಕೊಡ್ತಿದ್ದಾಳೆಂದು ಗೋಳು ಹೇಳಿಕೊಂಡಿದ್ದಂತೆ. ಮಾರ್ಚ್ 17ರಂದು ಸುದೀಪ್ ತನ್ನ ತಾಯಿಯನ್ನ ತವರಿಗೆ ಬಿಡೋಕೆ ಹೋಗಿದ್ದಾರೆ. ಆಗ ಸೌಮ್ಯ ಬೆನ್ನತ್ತಿ ಬಂದಿದ್ದು ಕಾರು ಅಡ್ಡಗಟ್ಟಿ ರಂಪಾಟ ಮಾಡಿದ್ದಾಳೆ. ಈ ವೇಳೆ ಸುದೀಪ್ ತಾಯಿಯನ್ನ ದಾರಿಯಲ್ಲೇ ಬಿಟ್ಟು ಸೌಮ್ಯ ಜೊತೆ ತೆರಳಿದ್ದಂತೆ. ಇದರಿಂದ ಮನನೊಂದ ಸುದೀಪ್ ಮಾರ್ಚ್ 22ರಂದು ಇಲ್ಲಿ ಪಾಷಾಣ ಸೇವಿಸಿದ್ದಾನೆ. ಫುಡ್ ಪಾಯ್ಸನ್, ಜಾಂಡೀಸ್ ಆಗಿದೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಈ ವೇಳೆ ಸೌಮ್ಯ ಸುದೀಪ್ ಪೋಷಕರಿಗೆ ಆತನನ್ನ ನೋಡೋಕೂ ಬಿಟ್ಟಿಲ್ವಂತೆ. ಸೌಮ್ಯಾಳೆ ತನ್ನ ಮಗನನ್ನ ಕೊಲೆ ಮಾಡಿದ್ದಾಳೆ ಅಂತ ಸುದೀಪ್ ಪೋಷಕರು ಈಗ ಆರೋಪ ಮಾಡ್ತಿದ್ದಾರೆ. ಇದು ಕೊಳೆತಾರೆ, ಯಾಕಂದರೆ ಇವಳು ಪಾಯ್ಸನ್ ಕೊಟ್ಟಿದ್ದು ಯಾರಿಗೆ, ನಮ್ಮನ್ನ ಮಗನಿಗೆ ಸ್ಲೋ ಪಾಯ್ಸನ್ ಇದು ಆಹಾರದಲ್ಲಿ ಬೆರೆಸಿ ಕೊಟ್ಟಿದ್ದು ಇವಳು. ಬೆಳ್ತಂಗಡಿಗೆ ಅವನನ್ನು ಅರ್ಧದಲ್ಲಿ ಬಿಟ್ಟು ಹೋದ, ರೋಡಲ್ಲಿ ಬಿಟ್ಟು ಅವರು ಅವಳನ್ನು ಕರ್ಕೊಂಡು ಹೋದ. ಅವ ತುಂಬ ನೊಂದುಕೊಂಡ್ಲ. ನನ್ನ ಅಮ್ಮನ ನಾನು ಎಲ್ಲಿಯೂ ಬಿಟ್ಟಿಲ್ಲ ಇಷ್ಟರ ತನಕ, ಇದು ರಾತ್ರಿಯಲ್ಲಿ ನಾನು ಬಿಟ್ಟೆ ಅಂತ ನೊಂದುಕೊಂಡು ನನ್ನಲ್ಲಿ ಒಂದು ಬೇಸರ ಅವನಿಗೆ ಆಯಿತು. ಅಚ್ಚರಿ ಅಂದ್ರೆ ಸೌಮ್ಯಾಳಿಗೆ ಇದು 3ನೇ ಮದುವೆ. 19 ವರ್ಷವಿದ್ದಾಗ ಪ್ರಸಾದ್ ಪೂಜಾರಿ ಜೊತೆ ಮದುವೆ ಆಗಿತ್ತು. ಆತನಿಂದ ವಿಚ್ಛೇದನ ಪಡೆದು ಸಂಜಯ್ ಅನ್ನೋನನ್ನ ವಿವಾಹ ಆಗಿದ್ದಾಳೆ. ಇದಾದ ಬಳಿಕ ವೇಣು ಶೆಟ್ಟಿ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಯಾವಾಗ ಸೌಮ್ಯಾಳ ಕತೆ ಗೊತ್ತಾಯ್ತೋ ವೇಣು ಶೆಟ್ಟಿ ಈಕೆಯನ್ನ ಮದುವೆ ಆಗಿರ್ಲಿಲ್ವಂತೆ. ಲಾಯರ್ ಹೇಳ್ತಾರೆ, ಹೀಗೆ ಅವಳ ಮಾರೆ ಸೌಮ್ಯ, ಅವಳದು ಎಲ್ರಿಗೂ ಗೊತ್ತು, ನಿಮಗೆ ಗೊತ್ತಿರಲ್ವಾ ಅಂತ, ಯಾವ ಗುಂಡಿಗೆ ಬಂದು ಬಿದ್ರಿ ನೀವು ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಡೀಟೇಲ್ಸ್ ಗೊತ್ತು. ಆಮೇಲೆ ಸಂಜಯ್ ವಿಷಯ, ಈ ಸಂಜಯ್ನ ಡಿವೋರ್ಸ್ದು ಲಾಯರ್ ಅವರೇ ಆ್ಯಕ್ಚುಲಿ, ಅವರ ಹತ್ರ ಇತ್ತು ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಅವರು ನನಗೆ ಹೇಳ್ತಾರೆ, ಹೀಗೆ ಇದೆ, ನಾನು ತೋರಿಸ್ತೀನಿ ನಿನಗೆ ಇದೆ ಅಂತ ಹೇಳಿ ಅವ್ರು ತೋರಿಸ್ತಾರೆ ನನಗೆ. ಅಲ್ಲೂ ಅವರು ತೋರಿಸ್ತಾರೆ, ನಾನು ಹೇಳಿದೆ ನನ್ನ ಹತ್ರ ಇದೆ ಅಂತ ಹೇಳ್ತೀನಿ ನಾನು ಅಲ್ಲಿ. ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಸೌಮ್ಯ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಸುದೀಪ್ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.